ಲೂನಾ ಟು ಲ್ಯಾಂಬೋರ್ಗಿನಿ ಲೈಟ್ ವೇಟ್ ಸೂಪರ್ ಸ್ಟಾರ್ ದರ್ಶನ್ ಸರ್ ಅವರ 25 ವರ್ಷದ ವಿಶೇಷ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಒಂದಿಷ್ಟು ನಮಗೆ ಅವರ ಜರ್ನಿನ ಅವ್ರ ಫ್ಯಾಕ್ಸ್ ತಿಳಿಸುವಂತ ಪ್ರಯತ್ನ ಇದು. ನಿಮಗಿಂತ ಬೆಟರ್ ಪರ್ಸನ್ ನಮ್ಗೆ ಇನ್ನೊಬ್ರು ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಡೇ ಒನ್ ಹೇಗ್ ಸರ್ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದವರು, ಜೊತೆಗೆ ತೂಗುದೀಪ್ ಶ್ರೀನಿವಾಸ್ ಅವರ ಮಗ, ದೊಡ್ಡ ಕಲಾವಿದರು, ಅವ್ರ ಮಗ ಒಬ್ಬ ಆಕ್ಟರ್ ಆಗೋದೇ ಉತ್ತಮ ಅಂತವ್ರು ಲೈಟ್ ಬಾಯ್ ಇಂದ ಒಂದು ಜರ್ನಿ ಶುರು ಮಾಡ್ತಾರೆ. ಏನಕ್ಕೆ ಅವ್ರ ಆ ಒಂದು ಹೆಜ್ಜೆ ನಿಟ್ಟಿದ್ರು ಅಂತ? ನಮ್ಮ ತಂದೆ ಯಾವಾಗಲೂ ಹೇಳೋರು, ಸಿನಿಮಾಲಿ ಏನೇ ಕೆಲಸ ಮಾಡಬೇಕಂದ್ರೆ ಫಸ್ಟು ಕ್ಯಾಮ್ರಾ ಅಂದರೆ ಏನು ಅಂತ ತಿಳ್ಕೊ ಅಂತ. ಅಂದರೆ ಈಗ ನೀವು ಲೈಟ್ ಮ್ಯಾನ್, ಐ ಮೀನ್ ಡೈರೆಕ್ಟರ್ ಆಗಬೇಕಾ, ಆ್ಯಕ್ಟ್ರ್ ಆಗಬೇಕಾ, ಕೊರಿಯೋಗ್ರಾಫರ್ ಆಗಬೇಕಾ, ಫೈಟ್ ಮಾಸ್ಟರ್ ಆಗಬೇಕಾ, ಆರ್ಟ್ ಡೈರೆಕ್ಟರ್ ಆಗಬೇಕಾ, ಏನೇ ಆಗಬೇಕಂದ್ರೆ ಕ್ಯಾಮ್ರಾ ಅಂದರೆ ಏನು ಅಂತ ಫಸ್ಟು ತಿಳ್ಕೊ ಅಂತ ಹೇಳೋರು. ಅಂದರೆ ಆ ನಾಲೆಜ್ ಇದ್ದರೆ ನೀವು, ಯಾಕಂದರೆ ನಮ್ದು ಎಲ್ಲ ಕೆಲಸನೂ ಜನಗಳಿಗೆ ಹೋಗೋದೇ ಥ್ರೂ ಕ್ಯಾಮ್ರಾ. ಸೊ ಕ್ಯಾಮ್ರಾ ಬಗ್ಗೆ ನಾಲೆಡ್ಜು ತುಂಬ ಇಂಪಾರ್ಟೆಂಟು ಸಿನಿಮಾ ಇಂಡಸ್ಟ್ರಿಲಿ ಏನೇ ಮಾಡಬೇಕು ಅನ್ನೋರು. ಸೊ ಅದಕ್ಕೋಸ್ಕರ ದರ್ಶನ್ ಅವಾಗ ಐ ಥಿಂಕ್ 1994 ಅನ್ಸುತ್ತೆ, 94ಅಲ್ಲಿ ದರ್ಶನ್ ಅವರು ನೀನಾಸಮ್ಗೆ ಹೋದ್ರು. ನಾನು ಆ್ಯಕ್ಟ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ಆ್ಯಕ್ಟರ್ ಆಗ್ಬೇಕು ದರ್ಶನ್ ಅಂತ. ಸೊ ದರ್ಶನ್ಗೆ ಆ ಟೈಮಲ್ಲಿ ನಮ್ಮ ತಂದೆಗೂ ಹೆಲ್ತ್ ವೈಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಗಳಾದಾಗ ಅವರು ಡಿಪ್ಲೊಮಾ ಮಾಡ್ಕೊಳ್ಳಿ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಕೊಳ್ಳಿ ದರ್ಶನ್ ಬಿಟ್ರೆ, ಪಾಪ ಡಿಪ್ಲೊಮಾಗೆ ಸೇರಿಸಿದ್ರು. ಅವನಿಗೆ ಆಪ್ಷನ್ನೇ ಕೇಳಿಲ್ಲ, ಏನು ಓದ್ತೀಯ ನೀನು ಅಂತ. ಸೊ ಹೋದ ಡಿಪ್ಲೊಮಾ, ಬಟ್ ಆಗಿಲ್ಲ ಅವ್ನಿಗೆ, ಯಾಕಂದ್ರೆ ಅವ್ನಿಗೆ ತುಂಬ ಆಸೆ ಇದ್ದಿದೆ ಒಬ್ಬ ಕಲಾವಿದ ಆಗಬೇಕು ಅಂತ. ಸೊ ನಮ್ಮ ಅಪ್ಪ ಇದ್ದಾಗ ಪ್ರಯತ್ನ ಪಟ್ಟ, ಬಟ್ ಅವನಿಗದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಕೋರ್ಸು. ಆಮೇಲಿಂದ ಅವನ ಆಸೆನ ಹೇಳ್ದ ನಮ್ಮ ಮನೇಲಿ. ನಮ್ಮ ತಂದೆಗೆ ಇಷ್ಟ ಆಗಿಲ್ಲ ಅವನು, ಏನಂದ್ರೆ ನಾನು ಆ್ಯಕ್ಟರ್ ಆಗಬೇಕು, ನಾನು ಅದಕ್ಕೋಸ್ಕರ ಆ್ಯಕ್ಟಿಂಗ್ ಕಲಿಬೇಕು, ಎಲ್ಲರ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂದಾಗ ನಮ್ಮ ತಂದೆಗೆ ಇಷ್ಟ ಆಗಿಲ್ಲ ಅವನು ಸಿನಿಮಾ ಫೀಲ್ಡಿಗೆ ಬರೋದು. ಬಟ್ ನಮ್ಮಮ್ಮ ಫುಲ್ ಸಪೋರ್ಟ್ ಮಾಡೋರು. ಯಾಕಂದ್ರೆ ಅವನು ಈಗ ನನಗೆ ಕೇಳಿದ್ರು, ಪಿ ಯು ಸಿ ಆದ್ಮೇಲೆ ಏನು ಮಾಡ್ತೀಯ ಅಂದ್ರೆ, ನಾನು ಬಿ ಎಸ್ ಸಿ ಮಾಡ್ತೀನಿ ಅಂದ್ರೆ ಬಿ ಎಸ್ ಸಿಗೆ ಸೇರಿಸಿದ್ರು. ನಮ್ಮ ಅಕ್ಕನಿಗೆ ಏನು ಮಾಡ್ತೀನಿ ಸಿರಿಕಲ್ಚರ್ ಮಾಡ್ತೀನಿ ಅಂದ್ರೆ ಅವಳಿಗೆ ಸಿರಿಕಲ್ಚರ್ಗೆ ಸೇರಿಸಿದ್ರು. ಸೊ ಇವನಿಗೆ ಆಪ್ಷನ್ನೇ ಇರ್ಲಿಲ್ವಲ್ಲ. ಸೊ ಪಾಪ ಅವನಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅನ್ನೋ ಫೀಲ್ ನಮ್ಮ ಅಮ್ಮನಿಗೆ ಇತ್ತು. ಸರಿ, ನಮ್ಮ ಅಮ್ಮ ಫುಲ್ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಅಮ್ಮನಿಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅವನು ಆಕ್ಟರ್ ಆಗ್ತಾನೆ ಅನ್ನೋದು. ಅವ್ರಿಗೆ ನನ್ನ ಮಗ ಸುರದ್ರೂಪಿ, ಸೊ ಅವ್ನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನಮ್ಮ ಅಮ್ಮನಿಗೂ ತುಂಬಾ ಆಸೆ ಇತ್ತು. ಆ್ಯಂಡ್ ನಮ್ಮಮ್ಮನೇ ಒಂದು ನೀನಾಸಮ್ ಅಪ್ಲಿಕೇಶನ್ ಅಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಜಾಗದಲ್ಲಿ ನಾವು ಮುಂದೆ ಸೈನ್, ನಾವು ಅಪ್ಪ ಸೈನ್ ಮಾಡಿಲ್ಲ. ಸೊ ಹೋದಾಗ ಅವಾಗ ಒಂದು ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ನಮ್ಮ ಅಪ್ಪ ಮಾತಾಡ್ಸಿಲ್ಲ ದರ್ಶನ. ಬೇಜಾರು, ನನ್ನ ವಿರುದ್ಧವಾಗಿ ಹೋಗ್ಬಿಟ್ನಲ್ಲ ಅವನು ಹಂಗೆ ಹಿಂಗೆ ಅಂತ. ಆ್ಯಂಡ್ ಒಂದು ಅಲ್ಲಿಂದ ಬರೋದು, ಏನು ನಡೀತಾ ಇದೆ ಕೋರ್ಸ್ ಅವೆಲ್ಲ ಅವನು ಇಲ್ಲಿ ಹೇಳ್ದ, ನಮ್ಮ ಅಪ್ಪನ ಜೊತೆಲಿ ರಜಕ್ಕೆ ಬಂದಾಗೆಲ್ಲ ಹೇಳ್ದಾಗ ಅವಾಗ ನಾವು ಅಪ್ಪನಿಗೆ ಅನಿಸ್ತು, ಓ ಇಲ್ಲ ಇವನು ಸೀರಿಯಸ್ ಆಗಿ ಏನೋ ಮಾಡ್ತಾನೆ ಇಂಡಸ್ಟ್ರಿ ಅಂತ. ಆಮೇಲಿಂದ ನಾವಪ್ಪ ಅವನ ಹತ್ರ ನೀಟಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವ್ನು ನೀನಾಸಮಲ್ಲಿ ಇದ್ದಾಗ್ಲೇನೆ ನಮ್ಮ ತಂದೆ 95ಅಲ್ಲಿ October 16 ತೀರ್ಕೊಂಡ್ರು. ಆಗಿನ್ನೂ ನೀನಾಸಮಲ್ಲೇ ಇದ್ದ ದರ್ಶನ್, ಇನ್ನೂ ಕೋರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನೊಂದು 3-4 ಮಂತ್ಸ್ ಏನೋ ಇತ್ತು ಅವಾಗ. ಆ್ಯಂಡ್ ಅದನ್ನ ಮುಗಿಸ್ಕೊಂಡು ಬಂದ್ಮೇಲಿಂದ ಏನು ಮಾಡೋದು, ಇಂಡಸ್ಟ್ರಿಗೆ ಎಲ್ಲ ಹೋಗ್ಬಿಟ್ಟು ನಾನು ಈ ಥರ ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು ಅಂತಿದ್ದೀನಿ. ನೀನಾಸಮ್ ಮಾಡಿದಂತೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಇಂಡಸ್ಟ್ರಿ. ನೀನಾಸಮ್ ಅಂದರೆ ಏನು, ಅದೊಂದು ಡ್ರಾಮಾ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಒನ್ ಆಫ್ ದಿ ಬ್ರಾಂಚ್ ಅದು, ಮೀನ್ ಕರ್ನಾಟಕದ ಬ್ರಾಂಚ್ ಅದು. ಸೊ ಸೊ ತುಂಬ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರ್ತಾ ಇರಲಿಲ್ಲ. ಸೊ ಅದೇ ಟೈಮಲ್ಲಿ ಏನೋ ಮಾಡಬೇಕಲ್ಲ. ಸೊ ಮೈಸೂರಲ್ಲಿ ಮಾಡ್ಲಿಂಗ್ ಮಾಡ್ತಿದ್ದ, ಸಣ್ಣ ಪುಟ್ಟ ಏನೇನು ಕೆಲಸಗಳಾಗುತ್ತೆ ಅದೆಲ್ಲ ಮಾಡ್ತಾ ಇದ್ದ. ಆಮೇಲಿಂದ ಒಂದ್ಸತಿ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮಮ್ಮ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಹತ್ರ, ಡೈರೆಕ್ಟರ್ ಹತ್ರ ಎಲ್ಲ ದರ್ಶನ್ ಎಲ್ಲ ಕರ್ಕೊಂಡು ಹೋದಾಗ ಅವಾಗ ಅನಿಸ್ತು, ಇಲ್ಲ ನಾನೊಂದು ಸ್ವಲ್ಪ ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡ್ರೆ ನಂಗೆ ತುಂಬ ಈಸಿ ಆಗುತ್ತೆ ಇನ್ನೂ ಈ ಫೀಲ್ಡಲ್ಲಿ ಅಂತ ಹೇಳಿ ಅವನು ವಜ್ರೇಶ್ವರಿ ಅವ್ರದ್ದು ಪ್ರೊಡಕ್ಷನ್ದು ಸಿನಿಮಾ ಶುರು ಆಗಿದ್ದಾಗ ಜನ್ಮದ ಜೋಡಿ ಅಂತ. ಸೊ ಜನ್ಮದ ಜೋಡಿಲಿ ಪಾರ್ವತಮ್ಮ ಅವರು ದರ್ಶನ್ನ ಗೌರಿ ಸರ್ ಅಸಿಸ್ಟೆಂಟ್ ಆಗಿ ಸೇರಿಸಿದ್ರು. ಅಂದ್ರೆ ಕ್ಯಾಮ್ರಾಮನ್ ಅಸಿಸ್ಟೆಂಟೇ, ಬಟ್ ಕೆಲಸ ಏನಂದ್ರೆ ಆಲ್ಮೋಸ್ಟ್ ಲೈಟ್ ಮ್ಯಾನ್ದೇ ಕೆಲಸ, ಅಂದ್ರೆ ಬೇಸಿಕ್ ಇಂದ ಕಲಿಬೇಕಾದ್ರೆ. ಸೊ ಅಲ್ಲಿ ಲೈಟ್ ಮ್ಯಾನ್ ಕೆಲಸದಿಂದ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಚಿಕ್ಕ ಅಂತ ಒಂದು ಸಿನಿಮಾ ಬಂತು, ಅದರಲ್ಲೂ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕಂಟಿನ್ಯೂ ಮಾಡಿ, ಆಮೇಲಿಂದ ಒಂದಷ್ಟು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ದ. ನೆಗೆಟಿವ್ ರೋಲು ಒಂದು 7 ಸಿನಿಮಾ ಮಾಡ್ದ. ಅವ್ನು ಆ್ಯಕ್ಚುಲಿ 8ನೇ ಸಿನಿಮಾ ಬಂದು ಮೆಜೆಸ್ಟಿಕ್. ಸೊ ಆ ಮೆಜೆಸ್ಟಿಕ್ ಇವನ್ ಇವನ್ ಸಿಗಕ್ಕೂ ಅದಕ್ಕೊಂದು ಸ್ಟೋರಿ ಇದೆ, ಬಟ್ ಆ ಸ್ಟೋರಿ ಬೇಡ. ಸೊ ಬಟ್ ಅಲ್ಲಿ ಅವಕಾಶ ಸಿಕ್ಕಿದ್ದು ಅವ್ನಿಗೆ. ಅಲ್ಲಿಂದ
ನೋ ಟರ್ನಿಂಗ್ ಬ್ಯಾಕ್. ಅದಾದ್ಮೇಲಿಂದ ಅವನು ನೆಕ್ಸ್ಟ್ ಈ ಸಿನಿಮಾ ಮುಗಿತಾ ಇದೆ, ನೆಕ್ಸ್ಟ್ ನಾನು ಯಾವ ಸಿನಿಮಾ ಮಾಡ್ಲಿ ಅವೆಲ್ಲ ಟೆನ್ಷನೇ ಇರಲಿಲ್ಲ. ಯಾಕಂದ್ರೆ ಮೆಜೆಸ್ಟಿಕ್ ಸಿನಿಮಾ ಮುಹೂರ್ತದ ದಿನ ಇನ್ನೂ 2 ಸಿನಿಮಾ ಬುಕ್ ಆದ. ಒಂದು ಧ್ರುವ ಸೈನ್ ಮಾಡ್ದ, ಆಮೇಲಿಂದ ಕರಿಯಾ ಅಂತ ಒಂದು ಸಿನಿಮಾ ಸೈನ್ ಮಾಡ್ದ. ಸೊ ಯೂಶುವಲ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಎರಡು ಸಿನಿಮಾ ಕನ್ಫರ್ಮ್ ಆಗ್ತಾನೆ ಹೋಗ್ತಾ ಇತ್ತು. ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅನ್ನೋ ಇದಿರಲಿಲ್ಲ. ಅಂಡ್ ಆ ಟೈಮಲ್ಲಿ ಅವ್ನು ಜಾಸ್ತಿ ಸ್ಕ್ರಿಪ್ಟು ಇವೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋತಾರಲ್ಲ, ಅವಕಾಶ ಸಿಕ್ಕಿದ್ರೆ ಸಾಕು. ಏನಕ್ಕಪ್ಪ ಅಂದ್ರೆ, ಒಂದು ನಾವು ನಮ್ಮ ಮೈಸೂರು ಮನೇನ ಲೀಸ್ಗೆ ಹಾಕ್ಬಿಟ್ಟು ಆ ದುಡ್ಡನ್ನೇ ತಗೊಬಂದು, ಅಂದ್ರೆ ನಮ್ಮ ಮೈಸೂರು ಮನೆ 2 ಪೋರ್ಷನ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು. ಸೊ ಫಸ್ಟ್ ಫ್ಲೋರ್ನ ಲೀಸ್ಗೆ ಹಾಕ್ಬಿಟ್ಟು ನಮ್ಮ ಅಕ್ಕನ ಮದುವೆ ಮಾಡಿದ್ವಿ. ಅಂಡ್ ಗ್ರೌಂಡ್ ಫ್ಲೋರಲ್ಲಿ ನಾವಿದ್ವಿ. ಆ ಫ್ಲೋರ್ನು ಲೀಸ್ಗೆ ಹಾಕ್ಬಿಟ್ಟು ಆ ದುಡ್ಡನ್ನೇ ತಗೊಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಲೀಸಲ್ಲಿ ಮನೆಗೆ, ಚಿಕ್ಕದೊಂದು ಮನೇಲಿ ಲೀಸಲ್ಲಿ ಇದ್ದಿದ್ದು. ಅಂದ್ರೆ ಲೀಸ್ಗೆ ಏನಕ್ಕೆ ಹಾಕೊಂಡ್ವಿ ಅಂದ್ರೆ, ಈ ಬಾಡಿಗೆ ಕಟ್ಟೋ ಟೆನ್ಷನ್ ಇರಬಾರ್ದು, ಅಟ್ಲೀಸ್ಟ್ ಹೊಟ್ಟೆಗಿಲ್ದೇ ಹೋದ್ರೂ ಪರವಾಗಿಲ್ಲ, ಮನೆ ಇರಕ್ ಒಂದು ಮನೆ ಇದ್ರೆ ಸಾಕು ಅಂತ ಅಲ್ಲಿದ್ದು. ಆವಾಗ ದರ್ಶನ್ದು ಏನಂದ್ರೆ ಇಂಟೆನ್ಷನ್, ಫಸ್ಟ್ ಮೈಸೂರು ಮನೆಯನ್ನ ಬ್ಯಾಂಕಿಂದ ಪ್ಲಡ್ಜ್ ಮಾಡ್ಬಿಟ್ಟು ಲೋನ್ ಬೇರೆ ತಗೊಂಡಿದ್ವಿ ನಾವು. ಸೊ ನಮ್ಮ ಅಕ್ಕನ ಮದುವೆಗೆ ಅಂತ. ಸೊ ಅದನ್ನ ಫಸ್ಟ್ ಬಿಡಿಸ್ಕೊಟ್ಬಿಟ್ರೆ ಸಾಕು ನಮ್ಮ ಅಮ್ಮನಿಗೆ ಅಂತ ಯಾವ್ಯಾವ ಸಿನಿಮಾ ಬಂದ್ರು ಒಪ್ಕೊಳ್ಳೋನು. ರೆಮ್ಯುನರೇಷನ್ ತಲೆ ಕೆಡಿಸ್ಕೋತಾ ಇರಲಿಲ್ಲ, ಸ್ಕ್ರಿಪ್ಟ್ ವೈಸ್ ತಲೆ ಕೆಡಿಸ್ಕೋತಾ ಇರಲಿಲ್ಲ. ನಾನು ಕೇಳ್ತಿದ್ದೆ, ಏನೋ ನೀನು ಸ್ಕ್ರಿಪ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದ, ಯಾವ್ದಾದ್ರು ಓಕೆ ಅಂದ್ರೆ, ನೋಡೋ ಈಗ ಒಬ್ರು ಸಿನಿಮಾ ಮಾಡಕ್ ಬರ್ತಾರೆ ಅಂದ್ಬಿಟ್ಟು ಬರೋರು ಡಬ್ಬಾ ಸಿನಿಮಾ ಮಾಡ್ಬೇಕು ಅಂತಂದು ಯಾರು ಬರಲ್ಲ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಬರ್ತಾರೆ. ಅವ್ರು ಪ್ರಯತ್ನ ಪಡ್ತಾರೆ, ಒಂದೊಂದ್ಸತಿ ಅದು ವರ್ಕ್ ಆಗುತ್ತೆ, ಒಂದೊಂದ್ಸತಿ ವರ್ಕ್ ಆಗಲ್ಲ. ಸೊ ನಾನು ಯಾಕೆ, ನನ್ನ ಅದೃಷ್ಟದಲ್ಲಿ ಹೆಂಗಿರುತ್ತಂಗೆ ಆಗತ್ ಬಿಡು, ವರ್ಕ್ ಆಗ್ಬೇಕಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನಂದು ಮುಖ ಕರ್ನಾಟಕ ಜನಕ್ಕೆ ತುಂಬಾ ಫೆಮಿಲಿಯರ್ ಆಗ್ಬೇಕು, ಅದು ನನ್ನ ಇಂಟೆನ್ಷನ್ ಅನ್ನೋದು. ನನಗೆ ಫಸ್ಟ್ ಅದು ಏನಿದು ಈ ತರ ಡಿಸೈಡ್ ಮಾಡಿದಾನಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಕರೆಕ್ಟ್ ಅವ್ನ ಡಿಸಿಷನ್ ರೈಟ್ ಅಂತ ಅನಿಸ್ತು. ಅಂದ್ರೆ ಅವ್ನ ಅದೃಷ್ಟಕ್ಕೆ ಫಸ್ಟ್ ಮೆಜೆಸ್ಟಿಕ್ ಇಟ್ಟಾಗೋಯ್ತು, ಧ್ರುವ ಇಟ್ಟಾಗೋಯ್ತು, ಕರಿಯಾ ಇಟ್ಟಾಗೋಯ್ತು, ಬರ್ತಾ ಇದೆಲ್ಲ ಇಟ್ಟಾಗ್ತಾ ಇತ್ತು. ಅಂದ್ರೆ ದರ್ಶನ್ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಜೊತೆಗೆ ಆ ಡೈರೆಕ್ಟರ್ಗಳು ತುಂಬಾ ಎಫರ್ಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಅನ್ಸುತ್ತೆ. ಸೊ ಹಂಗೆ ಒಂದೊಂದೇ ಆಗ್ತಾ ಬಂತು.